ಮತ ಕೇಳೋಕೆ ಮೋದಿಗೆ ಮುಖ ಇದೆಯಾ? ಕನ್ನಡಿಗರ ಪರ ನಿಂತ ರಾಜ್ಯ ಕಾಂಗ್ರೆಸ್. ಕನ್ನಡಿಗರ ಕಷ್ಟ ಬೇಡ, ಮೋದಿಗೆ ಮತ ಮಾತ್ರ ಬೇಕಾ? ಕನ್ನಡಿಗರ ಮತ ಕೇಳೋಕೆ ಓಡೋಡಿ ಬರೋ ಪ್ರಧಾನಿ ಮೋದಿ ಅವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಕಿಡಿಕಾರಿದೆ. ಕನ್ನಡಿಗರು ಕಷ್ಟ ನಷ್ಟದಲ್ಲಿದ್ದಾಗ ಇತ್ತ ಕಣ್ಣೆತ್ತಿಯೂ ನೋಡದ ಪ್ರಧಾನಿ ಮೋದಿ ಈಗ ಲೋಕಸಭಾ ಚುನಾವಣೆ ಎದುರಾಗಿದೆ ಅಂತೇಳಿ ಕರ್ನಾಟಕಕ್ಕೆ ಓಡೋಡಿ ಬರ್ತಿದ್ದಾರೆ. ಬಿಎಸ್ವೈ ಬೊಮ್ಮಾಯಿ ಸರ್ಕಾರಗಳಲ್ಲಿ ಸಾಲು ಸಾಲು ಭ್ರಷ್ಟಾಚಾರ ಪ್ರಕರಣದ ಆರೋಪಗಳು ಕೇಳಿ ಬಂದಿದ್ವು. ಸರ್ಕಾರದ ಪ್ರತಿ ಇಲಾಖೆಯಲ್ಲೂ 40% ಕಮಿಷನ್, 545 PSI ನೇಮಕಾತಿ ಅಕ್ರಮ, ಕೋವಿಡ್ ಸ್ಕ್ಯಾಮ್, ಬಿಟ್ ಕಾಯಿನ್ ಸ್ಕ್ಯಾಮ್ ಹೀಗೆ 10 ಹಲವು ಪ್ರಕರಣಗಳು ಸದ್ದು ಮಾಡಿದ್ವು. ಆದ್ರೆ ನಾ ಕಾವಂಗ ನಾ ಕಾನೆದುಂಗ ಅಂತೇಳೋ ಪ್ರಧಾನಿ ಮೋದಿ ಅವರು ಅವತ್ತು ಆ ಬಗ್ಗೆ ಅದಕ್ಕೆ ತುಟಿ ಬಿಚ್ಚಿರಲಿಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಕೇಸ್ ದಾಖಲಾಗಿಲ್ಲ, ಯಾರು ಗಂಭೀರ ಆರೋಪವನ್ನು ಮಾಡಿಲ್ಲ. ಹೀಗಿದ್ರು ಸಿದ್ದರಾಮಯ್ಯನವರ ಸರ್ಕಾರವನ್ನ ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ಟೀಕಿಸುತ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನ ಆ ಟ್ವೀಟ್ ಗಳೇನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಪ್ರಶ್ನೆ ನಂಬರ್ 1. ನರೇಂದ್ರ ಮೋದಿ ಅವರೇ, ವಿಧಾನಸಭಾ ಚುನಾವಣೆಗೆ ಬಂದು ಹೋದ ನಂತರ ಮತ್ತೆ ಕರ್ನಾಟಕದ ಕಡೆ ಮುಖ ಮಾಡಲಿಲ್ಲ. ಬರದಿಂದ ನಲುಗಿದ ಕನ್ನಡಿಗರು ಮೋದಿಗಾಗಿ ಇನ್ನೂ ಯಾಕ ಬರ್ಲಿಲ್ಲವ ದೆಹಲಿಯವ, ವಾರದಾಗ 3 ಸರ್ತಿ ಬಂದು ಹೋಗವ ಎಂಬ ಹಾಡುತ್ತಿದ್ರು. ಕರ್ನಾಟಕದ ಹಿತ ಮರೆತು ಮತಕ್ಕಾಗಿ ಮಾತ್ರ ಬರುವ ಮೋಸಗಾರ ಮೋದಿಯನ್ನ ಕನ್ನಡಿಗರು ಈಗಾಗಲೇ ತಿರಸ್ಕರಿಸಿ ಆಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2. ಬರದಿಂದ ಕಂಗಾಲಾಗಿರುವ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ನೀಡಿದ ಒಂದೇ ಒಂದು ನೆರವು ನೀಡಿದ ಉದಾಹರಣೆ ಇದ್ರೆ ನರೇಂದ್ರ ಮೋದಿ ಅವರು ಜನತೆಗೆ ತಿಳಿಸಲಿ. ಗ್ರಾಮೀಣ ಉದ್ಯೋಗಿ ಖಾತ್ರಿ ಯೋಜನೆಯ ಕೂಲಿ ದಿನಗಳನ್ನು 100 ರಿಂದ 150 ದಿನಗಳಿಗೆ ಏರಿಸುವಂತೆ ನಮ್ಮ ಸರ್ಕಾರ ಮನವಿ ಮಾಡಿದ್ರು ಕೂಲಿ ದಿನಗಳನ್ನು ಏರಿಸಿಲ್ಲ ಬೇಕೆ? ಭಾರತದ ಬಡ ಜನರು ಚುನಾವಣಾ ಬಾಂಡ್ ಖರೀದಿಸಲಿಲ್ಲ ಎನ್ನುವ ಅಸಹನೀಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನಿಸಿದೆ. ಕಾಂಗ್ರೆಸ್ ಪ್ರಶ್ನೆ ನಂಬರ್ 3. ಕಷ್ಟಕ್ಕೆ ಬರಲಿಲ್ಲ, ಚುನಾವಣೆಗೆ ಬಾರದೆ ಇರುವುದಿಲ್ಲ. ಇದು ನರೇಂದ್ರ ಮೋದಿ ಅವರ ಧ್ಯೇಯ ವಾಕ್ಯ. ಕರ್ನಾಟಕಕ್ಕೆ ಬರ ಪರಿಹಾರ ನೀಡಿ ಎಂದು ಪತ್ರ ಬರೆದಿದ್ದು ಆಯ್ತು, ಮುಖ್ಯಮಂತ್ರಿಗಳು ಭೇಟಿಯಾಗಿ ಮನವಿ ಮಾಡಿದ್ದು ಆಯ್ತು. ಆದ್ರೂ ನಯಾ ಪೈಸೆ ಹಣ ಬಿಡುಗಡೆ ಮಾಡದೆ ಯಾವ ಮುಖ ಇಟ್ಕೊಂಡು ಮತ ಕೇಳಲು ಬಂದಿದ್ದೀರಿ? ಕೇಂದ್ರ ಬರ ಅಧ್ಯಯನ ತಂಡ ಮಾಡಿದ ಅಧ್ಯಯನ ವರದಿ ಎಲ್ಲಿ ಹೋಯ್ತು? ಫಲಶ್ರುತಿ ಏನಾಯ್ತು ಮೋದಿ ಅವರೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಪ್ರಶ್ನೆ ನಂಬರ್ 4. ನರೇಂದ್ರ ಮೋದಿ ಅವರೇ, ವಿಧಾನಸಭಾ ಚುನಾವಣೆಗಾಗಿ 3 ದಿನಕ್ಕೊಮ್ಮೆ ಕೈ ಬೀಸಿ ಹೋದ್ರು ಕನ್ನಡಿಗರು ಕ್ಯಾರಿ ಅಂದಿಲ್ಲ. ಈಗ ನಿಮ್ಮ ತಗುಡು ಚುನಾವಣಾ ಭಾಷಣ ಕೇಳುವರೆ. SBI ಬ್ಯಾಂಕ್ ಅನ್ನೇ ATM ಮಾಡಿಕೊಂಡಿರುವ ತಾವು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವ ಅರ್ಹತೆ ಹೊಂದಿಲ್ಲ. ದಮ್ಮು ತಾಕತ್ತಿದ್ರೆ ಚುನಾವಣಾ ಬಾಂಡ್ ಬಗ್ಗೆ ಮಾತನಾಡಿ, ಅದು ಸಾಧ್ಯವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಪ್ರಶ್ನೆ ನಂಬರ್ 5. ನರೇಂದ್ರ ಮೋದಿ ಅವರೇ, ನೀವು ಮತ ಕೇಳುತ್ತಿರುವ BY ರಾಘವೇಂದ್ರ ಯಡಿಯೂರಪ್ಪನವರ ಮಗ ಅನ್ನೋದು ತಿಳಿದಿದೆಯೇ? ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಅನ್ನೋದು ತಿಳಿದಿದೆಯೇ? ಇದು ಕುಟುಂಬ ರಾಜಕಾರಣ ಅಲ್ಲವೇ? ಕುಟುಂಬ ರಾಜಕಾರಣ ಎಂದು ಟೀಕಿಸಿ ಈಗ ರಾಜಕೀಯ ಕುಟುಂಬದ ಪರ ಮತ ಕೇಳುವ ಮೋದಿಯದ್ದು ಹಿಪೋಕ್ರಸಿ ಅಲ್ಲದೆ ಇನ್ನೇನು? ಹಿಪೋಕ್ರಸಿಗೆ ಮತ್ತೊಂದು ಹೆಸರೇ ಮೋದಿ. ಶಿವಮೊಗ್ಗದಲ್ಲಿ ವೇದಿಕೆ ಮೇಲೆ ಯಡಿಯೂರಪ್ಪನನ್ನ ಕೂರಿಸಿಕೊಂಡು ಆ ಕಡೆ ಅಭ್ಯರ್ಥಿಯಾಗಿರುವ ದೊಡ್ಡ ಮಗ, ಈ ಕಡೆ ರಾಜ್ಯಾಧ್ಯಕ್ಷರಾದ ಚಿಕ್ಕ ಮಗನನ್ನ ಕೂರಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರೇ, ನಿಮ್ಮ ಡೋಂಗಿತನ ಬಟಾ ಬಯಲಾಗಿದೆ. ನಿಮ್ಮ ಟೆಲಿಪ್ರಾಂಪ್ಟರ್ ನಿಂದ ಕುಟುಂಬ ರಾಜಕೀಯ ಎಂಬ ಪದವನ್ನು ಅಳಿಸಿಬಿಡಿ, ಅಥವಾ ರಾಜ್ಯ ಬಿಜೆಪಿಗೆ BSY ಅಂಡ್ ಸನ್ಸ್ ಪಾರ್ಟಿ ಎಂದು ನಾಮಕರಣ ಮಾಡಿಬಿಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಹಾಗಾದ್ರೆ ಮೋದಿಯದ್ದು ಬರೀ ಬೂಟಾಟಿಕೆಯ? ಕಾಂಗ್ರೆಸ್ನದ್ದು ಕುಟುಂಬ ರಾಜಕಾರಣ ಅಂತೇಳಿ ಅಬ್ಬರದ ಭಾಷಣ ಮಾಡೋ ಪ್ರಧಾನಿ ಮೋದಿ ಅವರು ಈಗ BS ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ಅದಕ್ಕೆ ಸೊಲ್ಲೆತ್ತುತ್ತಿಲ್ಲ. ಕನ್ನಡಿಗರ ಕಷ್ಟ ನಷ್ಟಕ್ಕೆ ಕರಗದ ಮೋದಿ ಅವರು ಬರೀ ವೋಟ್ಗಾಗಿ ಕರ್ನಾಟಕಕ್ಕೆ ಓಡೋಡಿ ಬಂದು ಗಾಳಿಯಲ್ಲಿ ಕೈ ಬೀಸಿ ಹೋದ್ರೆ ಕರ್ನಾಟಕದ ಜನ ಮೋದಿಗೆ ಮತ ಹಾಕ್ಬಿಡ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.